ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ಸಿದ್ಧತೆ ಪರ ವಿರೋಧದ ಚರ್ಚೆಗಳು ನಡೀತಾ ಇರುವ ನಡುವೆಯೇ ಕಂಬಳ ಆಯೋಜನೆಗೆ ಸಿದ್ಧತಾ ಕಾರ್ಯಗಳು ಆರಂಭ ಆಗಿದೆ. ಮೈಸೂರಿನ ಸಾತಗಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯ ಮುಂದುವರೆದಿದೆ. ಹಿಟಾಚಿ ಟ್ರ್ಯಾಕ್ಟರ್ ಅನ್ನು ಬಳಸಿ ಸಿದ್ಧತಾ ಕಾರ್ಯ ನಡೀತಾ ಇದೆ. ಸಾತಗಳ್ಳಿಯ 30 ಎಕರೆಯಲ್ಲಿ ಕಂಬಳ ಆಯೋಜನೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅಂತೆಯೇ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಕಂಬಳಕ್ಕೆ ಬೇಕಾದ ರೀತಿಯಲ್ಲಿ ಆ ಭೂಮಿಯನ್ನು ಹದಗೊಳಿಸುವಂತಹ ಕಾರ್ಯವನ್ನು ಶುರು ಮಾಡಲಾಗಿದೆ. ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜನೆ ಬೇಡ ಅಂತ ಹೇಳಿ ರಾಜವಂಶಸ್ಥರಾಗಿರುವಂತಹ ಸಂಸದರು ಆಗಿರುವ ಯದುವೀರ್ ಒಡೆಯರವರು ಸೇರಿದಂತೆ ವಿಪಕ್ಷ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ರಾಜ್ಯ ಸರ್ಕಾರ ಮಾತ್ರ ಈ ಯಾವುದೇ ವಿರೋಧಕ್ಕೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಕಂಬಳ ಆಯೋಜನೆ ಮಾಡಲೇಬೇಕು ಅಂತ ಹೇಳಿ ನಿರ್ಧರಿಸಿದ್ದು. ಆ ನಿಟ್ಟಿನಲ್ಲಿ ಸಿದ್ಧತಾ ಕಾರ್ಯಗಳು ಕೂಡ ಆರಂಭ ಆಗಿವೆ. ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. 2026ರ ವಿಶ್ವವಿಖ್ಯಾತ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಆರಂಭದಲ್ಲೇ ಸಾಕಷ್ಟು ವಿವಾದ ಚರ್ಚೆಗೆ ಕಾರಣವಾಗಿರುವಂಥದ್ದು ಈ ಬಾರಿ ದಸರೆಯಲ್ಲಿ ಕಂಬಳ ಆಚರಣೆ ಮಾಡಬೇಕಾ ಬೇಡ ಅಂತೇಳಿ. ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ, ಕಂಬಳವನ್ನು ಆಚರಿಸಬೇಕು ಅಂತೇಳಿ ಅದಕ್ಕೆ ಸಿದ್ಧತೆ ಸಹ ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಮೈಸೂರಿನ ಸಾತಗಳ್ಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥ JCBಗಳನ್ನು 5ಕ್ಕೂ ಹೆಚ್ಚು JCBಗಳನ್ನು ಬಳಸ್ಕೊಂಡು, ಇಟಾಚಿ ವಾಹನಗಳನ್ನ ಬಳಸ್ಕೊಂಡು, ಟ್ರ್ಯಾಕ್ಟರನ್ನು ಬಳಸ್ಕೊಂಡು ಈಗಾಗಲೇ ಈ ಒಂದು ಸಾತಗಳ್ಳಿಯ ಈ ಒಂದು 30 ಎಕರೆ ಪ್ರದೇಶ ಏನಿದೆ ಇಲ್ಲಿ ಕಂಬಳವನ್ನು ಆಚರಿಸಿಯೇ ತೀರಬೇಕು ಅಂತೇಳಿ ಎಲ್ಲ ಸಿದ್ಧತಾ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು. ಆ ಭೂಮಿಯನ್ನು ಸಮತಟ್ಟು ಮಾಡುವಂಥ ಕೆಲಸವನ್ನು ಈಗಾಗಲೇ JCB ಮುಖಾಂತರವಾಗಿ, ಇಟಾಚಿ ವಾಹನಗಳ ಮುಖಾಂತರವಾಗಿ, ಟ್ರ್ಯಾಕ್ಟರ್ಗಳ ಮುಖಾಂತರವಾಗಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕರಾವಳಿಯ ಕಂಬಳ ದಸರೆಯಲ್ಲಿ ಬೇಡ, ಕಂಬಳವನ್ನು ಆಚರಿಸೋದಾದರೆ ಅದಕ್ಕೆ ಪ್ರತ್ಯೇಕವಾದಂತಹ ಕಾರ್ಯಕ್ರಮವನ್ನು ರೂಪಿಸಲಿ, ಇನ್ನೂ ಅದ್ಧೂರಿಯಾಗಿ ರಾಜ್ಯ ಸರ್ಕಾರ ಮಾಡಲಿ. ಆದರೆ ದಸರೆಯ ಪರಂಪರೆ, ಸಂಸ್ಕೃತಿ, ರಾಜಪರಂಪರೆ, ರಾಜತ್ವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬಾರದು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ನಿನ್ನೆ ಅಷ್ಟೇ ದಸರಾ ಹೈಪವರ್ ಕಮಿಟಿಯ ಸಭೆ ನಡೀತು. CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಮೈಸೂರು ಭಾಗದ ಎಲ್ಲ ಶಾಸಕರು, ಸಂಸದರು, ಅಧಿಕಾರಿಗಳು ಸಹ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಸಂಸದ ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದಸರೆಯಲ್ಲಿ ಕಂಬಳ ಬೇಡ ಅಂತೇಳಿ. ಅದಕ್ಕೆ BJP ಶಾಸಕರು ಸಹ ಧ್ವನಿಯನ್ನು ಗೂಡಿಸಿರುವಂಥದ್ದು. ಈ ಒಂದು ಕಂಬಳ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆಯ ನಡುವೆ ರಾಜ್ಯ ಸರ್ಕಾರ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಕಂಬಳ ಅಂತ ಹೇಳಿದ್ರೆ ಅದನ್ನು ಆಚರಣೆ ಮಾಡೋಕ್ಕೆ ಅಂತ ಹೇಳಿದ್ರೆ ಸಾಕಷ್ಟು ಸಿದ್ಧತೆಗಳಾಗಬೇಕಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರ ಅದ್ಧೂರಿಯಾಗಿ ಈ ಒಂದು ಆಚರಣೆಯನ್ನು ಮಾಡಬೇಕು ಅಂತೇಳಿ 7 ರಿಂದ 8 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮೊದಲೇ ಮಾಡ್ಕೊಳ್ಬೇಕು, ಯಾವುದೇ ರೀತಿಯಂಥ ಗೊಂದಲಗಳಾಗಬಾರ್ದು ಅಂತೇಳಿ. ಅದೇ ಕಾರಣಕ್ಕೆ ಈ ಪ್ರದೇಶವನ್ನು ಸಮತಟ್ಟು ಮಾಡಬೇಕು ಅಂತೇಳಿ ಇಲ್ಲಿರುವಂತಹ JCB, ಇಟಾಚಿ ವಾಹನ, ಟ್ರ್ಯಾಕ್ಟರ್ಗಳ ಮುಖಾಂತರವಾಗಿ ಕೆಲಸವನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರ ಅಭಿಪ್ರಾಯಗಳಿಗೆ ನಾನು ಮನ್ನಣೆಯನ್ನು ಕೊಡ್ತೇನೆ, ಆಮೇಲೆ ನಿರ್ಧಾರ ಮಾಡ್ತೇನೆ ಅಂತೇಳಿ CM ಹೇಳಿದ್ರು ಅಂತೇಳಿ BJP ಅವರು ಹೇಳ್ತಾ ಇರುವಂಥದ್ದು. ಆದರೆ ಆ ರೀತಿಯಾದಂಥ ಲಕ್ಷಣಗಳು ಇಲ್ಲಿ ಕಾಣ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಭೂಮಿಯನ್ನು ಸಮತಟ್ಟು ಮಾಡುವಂಥ ಕೆಲಸವನ್ನು ಈಗಾಗಲೇ JCB ವಾಹನಗಳು, ಇಟಾಚಿ ವಾಹನಗಳು ಮಾಡ್ತಾ ಇದ್ದಾವೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಈ ಒಂದು ಕಂಬಳದ ಆಚರಣೆ ನಿಲ್ಲುತ್ತಾ ಅಥವಾ ರಾಜ್ಯ ಸರ್ಕಾರ ತನ್ನ ನಿರ್ಧಾರದ ಹಿಂದೆ ಸರಿಯುತ್ತಾ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದರೆ ಒಂದು ಕಡೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ, ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ವಾಹನಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧರಿಸಿ ಆಗಿದೆ. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಕಂಬಳ ಆಚರಣೆಯನ್ನು ನಾವು ಮಾಡಿಯೇ ಸಿದ್ಧ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿರುವಂತಿದ್ದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.